ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮದ ಎಲ್ಲ ಸಹೋದರರು ಇವತ್ತು ಬಂದಿದ್ದೀರಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯ ಹೇಳಕ್ ಬಯಸ್ತೀನಿ. ಎಲ್ಲರೂ ಮಹಿಳೆಯರು ಇವತ್ತು ನಾವು ಕರ್ನಾಟಕ ಮಹಿಳಾ ಪ್ರದೇಶ ಕಾಂಗ್ರೆಸ್ ಇಂದ ನಾವಿವತ್ತು ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಲ್ಕಾ ಲಾಂಬಾ ಅವರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಯೊಂದು ರಾಜ್ಯದಲ್ಲೂ ನಾವು ಮಹಿಳೆಯರು ಪ್ರತಿಭಟನೆ ನಾವು ಮಾಡ್ತಿದೀವಿ. ಯಾಕೆ ಅಂತ ಕೇಳಿದ್ರೆ ನೋಡಿ, ಈಗ 1.5 ವರ್ಷ ಆಯ್ತು ವಿಮೆನ್ಸ್ ರಿಸರ್ವೇಶನ್ ಬಿಲ್, ಮಹಿಳಾ ಮೀಸಲಾತಿ 33% ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿ. ಆದ್ರೆ ಇನ್ನು ಯಾವಾಗ ಅವ್ರು ಇದನ್ನ ಜಾರಿಗೆ ತರ್ತಾರೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಇದು ಏಪ್ರಿಲ್ ತಿಂಗಳು, ಏಪ್ರಿಲ್ 1ನೇ ತಾರೀಕು ಏನಂತ ಹೇಳ್ತಾರೆ ಅಂದ್ರೆ ಏಪ್ರಿಲ್ ಫೂಲ್ಸ್ ಡೇ ಅಂತ ಹೇಳ್ತಾರೆ. ಎಲ್ರು ಈಗ ಮೂರ್ಖರ ದಿನ ಅಂತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರ, NDA ಸರ್ಕಾರ, ಮೋದಿ ಅವರು ಎಲ್ರು ನಮಗೆ ಮಹಿಳೆಯರಿಗೆ, ನಮ್ಮ ದೇಶದ ಜನರಿಗೆ ಪ್ರತಿ ದಿವಸ ಮೂರ್ಖರಾಗಿ ಮಾಡಿಕೊಂಡು ನಮ್ಮನ್ನ ಬರ್ತಿದ್ದಾರೆ. ನಾವು ಮಹಿಳೆಯರ ವೋಟ್ ಬೇಕು. ಮಹಿಳೆಯರನ್ನ ದೇವಿ, ಸರಸ್ವತಿ, ಲಕ್ಷ್ಮಿ ಅಂತ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ, ನಾರಿ ಶಕ್ತಿ ಅಂತ ಎಲ್ರು, ವಿಶೇಷವಾಗಿ ಬಿಜೆಪಿಯವರು, ನಮ್ಮ ಪ್ರಧಾನ ಮಂತ್ರಿಯವರು ಮತ್ತೆ ಎಲ್ಲ ಬಿಜೆಪಿಯ ಮುಖಂಡರು ಹೊಗಳ್ತಾರೆ. ಆದ್ರೆ ನಿಜವಾಗ್ಲೂ ನಮಗೆ ಮಹಿಳೆಯರ ಮೇಲೆ ಗೌರವ ಇದ್ರೆ, ನಮಗೆ ಸಿಗಬೇಕಾಗಿರುವಂತ ಸ್ಥಾನಮಾನ, ಅವಕಾಶ, ಈ 33% ಮಹಿಳಾ ಮೀಸಲಾತಿನ ಆದಷ್ಟು ಬೇಗ ಜಾರಿ ಮಾಡಬೇಕಾಗಿತ್ತು. ಇದು 2029ರಲ್ಲ, ಎಷ್ಟು ಎಲೆಕ್ಷನ್ಸ್ ರಾಜ್ಯದಲ್ಲಿ ಚುನಾವಣೆ ಆಗಿ ಹೋಗಿದೆ ನಾವೆಲ್ಲೂ ಸಹ ನಾವು ನೋಡಿದೀವಿ. ಆದ್ರೆ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ನೋಡಿ, ಒಂದು ಸ್ವೀಟ್ ಮಾತ್ರ ತೋರಿಸ್ಬಿಟ್ಟಿದ್ದಾರೆ, ಆದ್ರೆ ಅದನ್ನ ತಿನ್ನಕ್ ಬಿಡ್ತಿಲ್ಲ. ಹಾಗಾಗಿ ಚುನಾವಣೆಗೋಸ್ಕರ ಇದನ್ನ ಪಾಸ್ ಮಾಡ್ಬಿಟ್ರು, ಆದ್ರೆ ಇದನ್ನ ಇಂಪ್ಲಿಮೆಂಟ್ ಅಂತೂ ಮಾಡಿಲ್ಲ. ನಾವು 50% ಇದೀವಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಇಡೀ ಭೂಲೋಕದಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ರೆ 15%, 16%. ಎಲ್ಲ ನಮ್ಮ ರಾಜ್ಯದಲ್ಲಿ ಮಹಿಳೆಯರ ಸಂಖ್ಯೆ ನಾವು ನೋಡಿದ್ರೆ 10% ಇಲ್ಲ. ನಮ್ಮ ರಾಜ್ಯದಲ್ಲೂ ನಾವು ಬರೀ 4% ಇರೋದು, 10 ಜನ. 224 ಜನರಲ್ಲಿ ನಾವು 10 ಜನ ಮಹಿಳೆಯರಿರೋದು. ಇದನ್ನ ಚೇಂಜ್ ಮಾಡಿ ನೀವು ಎಲ್ಲೋ ಒಂದ್ ಕಡೆ ಆಲೋಚನೆ ಮಾಡಿ. 10%, 4% ಪುರುಷರಿದ್ದು ಮಿಕ್ಕಿರೋದ್ರಲ್ಲಿ ಮಹಿಳೆಯರಿದ್ರೆ ಸುಮ್ನೆ ಬಿಡ್ತಿದ್ರ? ಇಲ್ಲ. ಹಾಗಾಗಿ ನಾವು ಇನ್ನೂ ಎಷ್ಟು ದಿವಸ ಅಂತ ನಾವು ಸುಮ್ನೆ ಇರಬೇಕು? ಆಫ್ರಿಕಾ ಅಂತ ದೇಶಗಳಲ್ಲೂ ಸಹ 40% ಮಹಿಳೆಯರಿದ್ದಾರೆ ಅವರ ಅಸೆಂಬ್ಲಿಯಲ್ಲಿ, ಅವರ ಪಾರ್ಲಿಮೆಂಟ್ ಅಲ್ಲಿ. ನಮ್ಮ ಸಮಸ್ಯೆಗಳು ಬೇರೆ ಇರುತ್ತೆ, ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ. ಹಾಗಾಗಿ ನಮ್ಮನ್ನ ಪ್ರತಿನಿಧಿಸೋರು ಮಹಿಳೆಯರು ತಾಯಿಯಾಗಿ ಬೇಕು, ಹೆಂಡತಿಯಾಗಿ ಬೇಕು. ಇಡೀ ಎಲ್ಲದಕ್ಕೂ ನಾವು 40% ಇದೀವಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ಆದ್ರೆ ನಮ್ಮನ್ನ ಪ್ರತಿನಿಧಿಸೋರು ಮಹಿಳೆಯರು ಬೇಡ. ಹಾಗಾಗಿ ನಾವಿವತ್ತು ಪಾರ್ಲಿಮೆಂಟ್ ಕೊನೆ ದಿವಸ ನಾಳೆ ಆಗುತ್ತೆ, 4ನೇ ತಾರೀಕು ನಾಳೆದು. ಸೊ ನಾವು ಇಷ್ಟು ದಿವಸ ನಾವು ನೋಡ್ತಾ ಇದ್ವಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಆದಷ್ಟು ಬೇಗ ಜಾರಿ ಮಾಡ್ಲಿ ಅಂತ ಅವರು ಆಲೋಚನೆ ಮಾಡ್ತಾರೆ ಅಂತ. ಆದ್ರೆ ಏನೇನೋ ಬೇರೆ ಬೇರೆ ಯಾವುದು ಅಗತ್ಯ ಇಲ್ವೋ ಅದ್ರ ಬಗ್ಗೆ ಎಲ್ಲ ಚಿಂತೆ ಇದೆ. ಅದ್ರ ಬಗ್ಗೆ ಹೌದು, ಅದು ಸಹ ನೋಡಿ, ಅವ್ರಿಗೆ ಯಾರೇ ಆಗಿರ್ಲಿ, ಮಹಿಳೆಯರಾಗಿರ್ಲಿ, ಅಲ್ಪಸಂಖ್ಯಾತರಾಗಿರ್ಲಿ, ದಲಿತರಾಗಿರ್ಲಿ, ಅವ್ರಿಗೆ ಕಾಳಜಿ ಇಲ್ಲ. ಅಧಿಕಾರ ಬೇಕು, ಆದ್ರೆ ಅಭಿವೃದ್ಧಿ ಬೇಡ, ಜನರು ಬೇಡ. ಜನರ
ಜನರ ಹಿತಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಅವರು ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವರು ಮತ್ತೆ NDA ಅವರು ಇಲ್ಲೂ ಸಹ ಅವ್ರು ಏನೇನ್ ಮಾಡ್ತಿದ್ದಾರೆ ಅಂತ ನಾವು ನೋಡಿದೀವಿ. 4 ವರ್ಷ ಏನೇನು ಬೇಡವೋ ಅದೆಲ್ಲ ಮಾಡಿದ್ರು, ಅಭಿವೃದ್ಧಿ ಕಡೆ ಅಂತೂ ತಲೆ ಹಾಕ್ಲಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ 33% ಮತ್ತೆ ನಮ್ಮ ಪಂಚಾಯತ್ 73rd ಮತ್ತೆ 74th ಅಮೆಂಡ್ಮೆಂಟ್ ಅಲ್ಲಿ 93ರಲ್ಲಿ ಎಲ್ರಿಗೂ ಗೊತ್ತಿದೆ. ನಮಗೆ ನಗರ ಪಾಲಿಕೆಯಲ್ಲಿ ZPಯಲ್ಲಿ ಎಲ್ಲಾದ್ರಲ್ಲೂ ನಮಗೆ ಮೀಸಲಾತಿ ಬಂತು ಅಂದ್ರೆ ಅದು ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ಕನಸು. ಆಮೇಲೆ ನಮ್ಮ ನಾಯಕರಂತ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಸಹ ಹೇಳಿದ್ರು, ಮಹಿಳೆಯರಿಗೆ 33% ಆದಷ್ಟು ಬೇಗ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಅಸೆಂಬ್ಲಿಗಳಲ್ಲಿ ಜಾರಿಗೆ ತರಬೇಕು. ಇದು ಬಂದಾಗ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು, ಆದ್ರೆ 10 ವರ್ಷ ಅವಕಾಶ ಇತ್ತು, ಅವ್ರಿಗೆ ಮೆಜಾರಿಟಿ ಇತ್ತು, ಆದ್ರೆ ಮಾಡ್ಲಿಲ್ಲ. ಚುನಾವಣೆ ನಾಳೆ ಇದೆ ಅಂದ್ರೆ ಈಗ ಪಾಸ್ ಮಾಡಿದ್ರು. ಯಾಕೆ ಅಂದ್ರೆ ಎಲೆಕ್ಷನ್ ಗಿಮಿಕ್. 1.5 ವರ್ಷ ಆಯ್ತು. ಈಗ ನಾವು ಸಹ ನೋಡ್ತಾ ಇದೀವಿ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ನಮ್ಮ ಇಡೀ ದೇಶದಲ್ಲಿ ನಾವು ನೋಡ್ತಾ ಇದೀವಿ ಏನೇನ್ ಆಗ್ತಿದೆ ಅಂತ. ಮಹಿಳೆಯರಿಗೆ ಅವಕಾಶಗಳು ಸಹ ಇಲ್ಲ. ಆಮೇಲೆ ಎಲ್ಲೆಲ್ಲಿ ನಮಗೆ ಅವ್ರಿಗೂ ಅವಕಾಶ ಇತ್ತು, ಆದ್ರೆ ನಮಗಿಲ್ಲಿ 2 ವರ್ಷದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ಮ ಗ್ಯಾರಂಟಿಗಳೆಲ್ಲ ಎಲ್ಲಾ ಯೋಜನೆಗಳು ಮಹಿಳೆಯರಿಗೆ ಅತಿ ಹೆಚ್ಚು ಆದ್ಯತೆ ಕೊಡ್ತಾ ಇದೆ. ಹೌದು, ಬೆಲೆ ಏರಿಕೆ ಆಗ್ತಾ ಇದೆ. ನಾನು ಇದು GST ಯಾರು ಮಾಡಿರೋದು ಅಂತ ನಾನು ಕೇಳಕ್ ಬಯಸ್ತೀನಿ ತಮಗೆ. ಈ GST ಇಂದ ನಿಜವಾಗ್ಲೂ ಡಿಮಾನಿಟೈಸೇಷನ್ GST ಆದ್ಮೇಲೆ ಇದು ಯಾರು ಜನ ನಿಜವಾಗ್ಲೂ ಬೀದಿಗೆ ಬಂದಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಕ್ ಬಯಸ್ತೀವಿ, ದಯವಿಟ್ಟು ಪ್ರತಿಯೊಂದರಲ್ಲೂ ಅಷ್ಟೇ ನಿಮಗೆ ಮತ್ತೆ ನಾವೆಲ್ಲರೂ ಕನ್ನಡಿಗರು, ನಾವು ಇಡೀ ದೇಶದಲ್ಲಿ 2nd ಹೈಯೆಸ್ಟ್ ಸರ್. ಮಹಾರಾಷ್ಟ್ರ ಆದ್ಮೇಲೆ ನಾವು ಹೈಯೆಸ್ಟ್ 2nd ಹೈಯೆಸ್ಟ್ ಟ್ಯಾಕ್ಸ್ ನಾವು ದೇಶಕ್ಕೆ ನಾವು ಕೊಡ್ತಾ ಇದೀವಿ. ಆದ್ರೆ ನಾವು ಇಷ್ಟೊಂದು ಟ್ಯಾಕ್ಸ್ ಕೊಡ್ತಿದ್ರು ಸಹ ನಮಗ್ ವಾಪಸ್ ಎಷ್ಟು ಬರ್ತಿರೋದು ಅಂದ್ರೆ ತಮಗೂ ಗೊತ್ತಿದೆ, ಜಸ್ಟ್ 100%. ಅದಕ್ಕೆ ಇದು ನಾವು ಕರ್ನಾಟಕದವರೇ ಅಲ್ಲ, ಇಡೀ ಸೌತ್ ಇಂಡಿಯಾಗೆ ಅನ್ಯಾಯ ಆಗ್ತಾ ಇದೆ. ಎಲ್ಲಾ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಸಹ, ಸ್ಟಾಲಿನ್ ಇರ್ಬೋದು, ಎಲ್ಲರೂ ಸಹ ಇತ್ತೀಚೆಗೆ ಭೇಟಿ ಆಗಿದ್ರು. ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ಸ್ಟಾಲಿನ್ ಅವರು ಇರ್ಬೋದು, ಆಂಧ್ರ ಪ್ರದೇಶ ಮತ್ತೆ ಕೇರಳ ಅವರು ಎಲ್ಲರೂ ಸಹ ಡಿಲಿಮಿಟೇಷನ್ ಇರ್ಬೋದು, ಮಹಿಳಾ ಮೀಸಲಾತಿ ಇರ್ಬೋದು, ಮತ್ತೆ ಬೆಲೆ ಏರಿಕೆ ಇರ್ಬೋದು, ಪ್ರತಿಯೊಂದು GST ಇರ್ಬೋದು. ಈಗ ಜನ ನಿಜವಾಗ್ಲೂ ಜೀವನ ಮಾಡಕ್ ಆಗ್ತಿಲ್ಲ. ಗ್ಯಾಸ್ ಬೆಲೆ ಎಷ್ಟಿತ್ತು 10 ವರ್ಷ ಹಿಂದೆ, ಈಗ ಎಷ್ಟಾಗಿದೆ? ಪ್ರತಿಯೊಂದು ಹಾಲಿನಗೂ ಈ GST ಹಾಕ್ಬೇಕಾ? ಅದಕ್ಕೆ ನಾವು ನಿಜವಾಗ್ಲೂ ದಯವಿಟ್ಟು ಕೇಂದ್ರ BJP ಸರ್ಕಾರಕ್ಕೆ, ನಿಮಗೆ ಮಹಿಳೆಯರ ಮೇಲೆ ಕಾಳಜಿ ಇದೆ. ಇದು ಜಸ್ಟ್ ಮಹಿಳೆಯರಲ್ಲ ಸರ್, ಇಟ್ ಇಸ್ ಅಬೌಟ್ ಪ್ರತಿಯೊಬ್ರು ಅಷ್ಟೇ ಮನುಷ್ಯರು. ಇಟ್ ಇಸ್ ಅ ಹ್ಯೂಮನ್ ರೈಟ್ ಇಶ್ಯೂ. ನಮಗೆ ಸಿಗಬೇಕಾಗಿರುವಂತಹ ಅವಕಾಶಗಳು, ಸುರಕ್ಷತೆ ಮತ್ತೆ ನಮಗೆ ನಾವು ನಮ್ಮ ಸಬಲೀಕರಣ ಆಗಬೇಕು ಅಂದ್ರೆ ಮಹಿಳಾ ಮೀಸಲಾತಿ ಆದಷ್ಟು ಬೇಗ ಜಾರಿಗೆ ತರಬೇಕು. ಇಲ್ಲ ಸರ್, ಈಗ ನಮಗೆ ಸಿಗಬೇಕಾಗಿರುವಂತ ಹಣ ಸಿಗಲಿ, ನಾವೆಲ್ಲಾನ ಕಡಿಮೆ ಮಾಡ್ತೀವಿ 100%. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.